ಇಸ್ ಕೇರಳ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಖರ್ಗೆ ಟೇಬಲ್ಗೆ ಬಂತು ಸಿಎಂ ರೇಸ್ ಲಿಸ್ಟ್. ಕೆಸಿ ವೇಣುಗೋಪಾಲ್ ಒಂದ್ ಕಡೆಯಾದ್ರೆ ಸತೀಶನ್ ಮಧ್ಯೆ ಈಗ ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ. ಕೇರಳಂನಲ್ಲಿ ಸಿಎಂ ಕುರ್ಚಿ ಆಕಾಂಕ್ಷಿಗಳ ಬ್ಯಾನರ್ ಪೈಪೋಟಿ. ಕೇರಳಕ್ಕೆ ಕೆಸಿವಿಗೆ ಬೇಕು ಎಂಬ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಬ್ಯಾನರ್ ಪೈಪೋಟಿ. ಕೇರಳಕ್ಕೆ ಕೆಸಿವಿಗೆ ಬೇಕಂತೆ ಅಂತ ಹೇಳಿ ಈ ರೀತಿಯಾದಂತಹ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಇತ ನ್ಯಾಚುರಲ್ಸ್ ಚಾಯ್ಸ್ ಸತೀಶನ್ ಅಂತ ಹೇಳಿ ಬ್ಯಾನರ್ ಹಾಕಿದಾರಂತೆ. ಇಬ್ರು ನಾಯಕರು ಪರವೂ ಕೂಡ ಭರ್ಜರಿ ಈ ಫ್ಲೆಕ್ಸ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ನಿಜಕ್ಕೂ ಇದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಟೇಬಲ್ ಬಂದು ಕೂತ್ಕೊಂಡ್ಬಿಟ್ಟಿದೆ ಆ ಒಂದು ಲಿಸ್ಟ್. ಕೆಸಿ ವೇಣುಗೋಪಾಲ್ ಸತೀಶನ್ ಅವ್ರ ಮಧ್ಯೆ ತೀವ್ರವಾದಂತಹ ಪೈಪೋಟಿ. ಕೆಸಿ ವೇಣುಗೋಪಾಲ್ ಅವರು ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಸಿಎಂ ಆಗಲೇಬೇಕು ಅಂತ ಹೇಳಿ ಪಣ ತೊಟ್ಟುಬಿಟ್ಟಿದ್ದಾರೆ. ಇತ್ತ ಸತೀಶನ್ ಮಧ್ಯೆ ಕೂಡ ತೀವ್ರ ಪೈಪೋಟಿ ನಡೀತಾ ಇದೆ. ಅವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ? ಈಗ ರಸ್ತೆಯ ತುಂಬೆಲ್ಲ ನಾವು ಫ್ಲೆಕ್ಸ್ಗಳನ್ನ ಗಮನಿಸ್ತಾ ಇದ್ದೀವಿ. ಕೆಲವೊಬ್ಬರು ಇಲ್ಲ ಕೆಸಿ ವೇಣುಗೋಪಾಲ್ ಅವ್ರಿಗೆ ಸಿಎಂ ಸ್ಥಾನವನ್ನ ಕೊಡಿ ಅಂತ ಹೇಳಿ, ಇನ್ ಕೆಲವರು ಸತೀಶನ್ ಅವರಿಗೆ ಕೊಡಬೇಕು ಸಿಎಂ ಸ್ಥಾನ ಅಂತ ಹೇಳಿ ಈಗ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಕೇರಳಂನಲ್ಲಿ ಸಿಎಂ ಕುರ್ಚಿ ಆಕಾಂಕ್ಷಿಗಳ ಬ್ಯಾನರ್ ಪೈಪೋಟಿ. ನೋಡಿ, ಸಿಕ್ಕಾಪಟ್ಟೆ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ. ರಸ್ತೆಯ ತುಂಬ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲವೂ ಕೂಡ ಈ ಬ್ಯಾನರ್ಗಳೇ ಎದ್ದು ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಬ್ಯಾನರ್ ಅನ್ನ ಅಲ್ಲಿ ಅಳವಡಿಕೆ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರ ಪರವಾಗಿ ಕೆಲವೊಬ್ರು ಬ್ಯಾಟಿಂಗ್ ಮಾಡಿದ್ರೆ, ಈ ಸತೀಶನ್ ಅವರ ಪರವಾಗಿ ಕೆಲವೊಬ್ರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ಮುಂದೆ ಏನಾಗುತ್ತೆ, ಯಾರಿಗೆ ಒಲಿಯುತ್ತೆ ಆ ಒಂದು ಭಾಗ್ಯ, ಸಿಎಂ ಭಾಗ್ಯ? ನೋಡಿ, ಎಷ್ಟರ ಮಟ್ಟಿಗೆ ಈ ಕುರ್ಚಿ ಆಕಾಂಕ್ಷಿಗಳ ಬ್ಯಾನರ್ ಪೈಪೋಟಿ ನಡೀತಾ ಇದೆ ಅಂತಂದ್ರೆ ಈ ಬ್ಯಾನರ್ಗಳನ್ನು ಹಾಕ್ಬಿಟ್ಟಿದ್ದಾರೆ ರಸ್ತೆ ತುಂಬೆಲ್ಲ. ಕೇರಳಕ್ಕೆ ಕೆಸಿವಿಗೆ ಬೇಕು ಅಂತ ಹೇಳಿ, ಅಂದ್ರೆ ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ಅವರಿಗೆ ಚಾನ್ಸ್ ಬೇಕು, ಅವರೇ ಸಿಎಂ ಆಗಬೇಕು ಅಂತ ಹೇಳಿ. ಇದಕ್ಕೆ ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ? ಹೈಕಮಾಂಡ್ ನಾಯಕರು ಆಬ್ವಿಯಸ್ಲಿ ಅಳೆದು ತೂಗಿ ಯಾರು ಸೂಕ್ತ ಆ ಒಂದು ಕ್ಷೇತ್ರಕ್ಕೆ, ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ, ಇವೆಲ್ಲವನ್ನ ನೋಡಿ ಅಳೆದು ತೂಗಿ ಕೊಡಬೇಕಾಗುತ್ತೆ, ಸುಮ್ಮನೆ ಕೊಡೋದಲ್ಲ. ಹೈಕಮಾಂಡ್ ನಾಯಕರಿಗೂ ಕೂಡ ದೊಡ್ಡ ತಲೆನೋವಾಗ್ಬಿಟ್ಟಿದೆ, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತ ಹೇಳಿ. ಸೊ ಒಂದು ಕಡೆ ತಮಿಳುನಾಡಿನಲ್ಲಿ ಎಷ್ಟರ ಮಟ್ಟಿಗೆ ಪೈಪೋಟಿ ನಡೀತಾ ಇದೆ ಅಂತಂದ್ರೆ ಇಲ್ಲೂ ಕೂಡ ಅದೇ ರಾಗ, ಅದೇ ಹಾಡು. ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಟೇಬಲ್ಗೆ ಒಂದು ಲಿಸ್ಟ್ ಬಂದಿದೆ. ಇವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡಬೇಕು ಅಂತ ಹೇಳಿ. ಮುಂದೆ ಏನ್ ಮಾಡ್ತಾರೆ ನೋಡೋಣ, ಕಾದು.